ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಈಗ ನೋಡಿ ನಮ್ಮ ಮನೆಯ ತಟ್ಟೆಯಲ್ಲಿದೆ. ಸಕ್ಕತ್ತಾಗಿದೆ. 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ತೊಂಡೆಕಾಯಿ ಹಾಕೋತಾ ಇದ್ದೀನಿ. ಹಿಂದ್ಗಡೆ ಇಟ್ಕೊಂಡು ಸ್ವಲ್ಪ ಮಸಾಲೆ ಫ್ರೈ ಮಾಡ್ಕೋಬೇಕು. ಉಪ್ಪು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಕೂಡ ಹಾಕ್ಬಿಡ್ತೀನಿ. ಮಸಾಲೆ ಹುರ್ಕೊಳ್ಳೋಕ್ಕೆ 1 ಸ್ಪೂನ್ ಎಣ್ಣೆ ಸೇರಿಸ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ, ಕಡಲೆ ಬೀಜ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಮೆಂತ್ಯ ಸ್ವಲ್ಪ, ಕೊಬ್ಬರಿ, ಎಳ್ಳು ಎಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಆಗಿದೆ, ಸ್ವಲ್ಪ ತಣ್ಣಗಾಗಲಿ ಇದು. ಹಾಗೆ ಇದನ್ನು ಮಧ್ಯ ತಿರುಗಿಸ್ಕೊತಾ ಇರಬೇಕು. ಮಸಾಲೆ ಎಲ್ಲ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸೇರಿಸ್ತೀನಿ ಈಗ. ಏನು ಎಳ್ಳು ಮತ್ತು ಕಡಲೆ ಬೀಜ, ಮೆಂತ್ಯ, ಜೀರಿಗೆ ಘಮ ಸಕ್ಕತ್ತಾಗಿದೆ. ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಬೆಂದಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಡಯಾಬಿಟೀಸ್ಗೆ ಮತ್ತು ಜೀರ್ಣಶಕ್ತಿಗೆ ತುಂಬ ಫೈಬರು ರಿಚ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ.